ಅಬಬಬಬಬಬಬಬ ಬರ್ತಾ ಬರ್ತಾ ಈ ರಾಯ ಬಹಳ ಸೊಕ್ಯಾನ. ನಮಸ್ಕಾರ ರಾಯಣ್ಣ. ನೋಡ್ರಿ ಗೌಡ್ರ ಏಟ ತಾತು ಇನ್ನು ಗೌಡ್ರ ನಮಸ್ಕಾರ ರೀ. ತಗೋ ಇಲ್ಲ ಕೋಟೆನ ಸಂಜೆ ಒಳಗೆ ಈ ಕಾಗದ ಸಂಪಗಾವಿ ಮಾಮಲೆದಾರ ಸಾಹೇಬ್ರ ಕೈಯಾಗಿರ್ಬೇಕು ನೋಡಪ್ಪ. ಆತ್ರಿ. ರಾಯ ಕಾರ್ಕುನ್ ಗೋವಿಂದಪ್ಪ ಕಾಯಿ ಪಲ್ಯ ಬೇಕಂತ ತಗೊಂಡೋಗ್ ಕೊಡು. ರೇ ಕುಲಕರ್ಣಿ ಅವರ ಕಾಯಿ ಪಲ್ಯ ಒಯ್ಯಕ್ಕ ನಾನೇನ್ ಅವ್ನ ಮನಿ ಆಳಲ್ರಿ, ಬೇಕಾದ್ರೆ ನೀವೇ ಒಯ್ದು ಕೊಡ್ರಿ. ಹೇ ದಿಮಾಗ್ ಕೇಡಿ, ಯಾಕೋ ಬರಿಗೈಲ್ ಬಂದಿ? ಬರಿಗೈಯಾಗ ಎಲ್ರಿ ಬಂದೀನಿ, ಲಕೋಟೆ ತಂದಿನಲ್ರಿ. ನಂತಾವ ಶಾಣತನ ತೋರ್ಸ್ಬೇಡ. ಮಾಮೂಲಿ ಎಲ್ಲಿ ಕಾಯಿ ಪಲ್ಯ ಕಳಿಸ್ಲಿಕ್ಕೆ ಕುಲಕರ್ಣಿಗೆ ಹೇಳಿದ್ದೆ, ತರ್ಲಿಲ್ಲೇನ? ಯಾವನ್ ಬಲ್ಲ. ಅದು ಅಲ್ದ ನಿಮ್ಗೆ ಕಾಯಿ ಪಲ್ಯ ತಂದ್ ಕೊಡಕ್ಕ ನಾ ನಿಮ್ಮನಿ ಆಳಲ್ಲ. ಹಳ್ಬಾ ಹಳೆ ಹಳ್ಬಾ ಸೊಕ್ ಬಾಳ ಆತು. ಇಡಿ ಸಾಹೇಬ್ರು ಕೊಡ. ರಾಯ ಅಂದ್ರೆ ನೀನೇ ಏನೋ? ಹೌದ್ರಿ. ಲೇ ರಾಯ, ತಳವಾರ್ಕೆ ಮಾಡ್ಕೊಂಡು ತೆಪ್ಪಗಿರೋದು ಬಿಟ್ಟು ಊರವ್ರು ಸಾಬ್ರಿ ಎಲ್ಲ ನಿನ್ಗೆ ಹಾಕೋಬೇಕು. ನಾನ್ ಈಗೇನ್ ಮಾಡ್ಬಾರ್ದಂತದ್ ಮಾಡಿದೀನಿ ಅಂತ ನೀವ್ ಹಿಂಗ್ ಸಿಟ್ಗೆದ್ ಮಾತಾಡ್ತಿದ್ದೀರಿ. ಹೆಚ್ಚಿನ ಕಂದಾಯ ಕೊಡೋ ವಿಷಯದಲ್ಲಿ ಜನಗಳ ಪರ ಕಟ್ಕೊಂಡು ಕುಲಕರ್ಣಿ ಜೊತೆ ಜಗಳ ಮಾಡಿದ್ದು ಅಲ್ದೆ ಅವನನ್ನ ಕಡಿಲಿಕ್ ಬೇರೆ ಹೋಗಿದ್ಯಂತೆ. ಹೌದ್ರಿ ಸಾಹೇಬ್ರ, ಕಂದಾಯದ ವಿಚಾರದಾಗ ಜಗಳ ಆಡಿದ್ದು ಖರೆ, ಆದ್ರೆ ಕಡಿಲಿಕ್ ಹೋಗಿದ್ದೆ ಅನ್ನೋದು ಸುಳ್ಳ್ರಿ. ಅಂದ್ರೆ ಈ ಪತ್ರದಲ್ಲಿ ಕುಲಕರ್ಣಿ ಬರ್ದಿರೋ ಸುಳ್ಳ? ಹೌದ್ರಿ. ಮಂದಿನ ಅಯ್ಯೋ ಅನ್ನಿಸ್ತಾನ್ರಿ. ಮಳಿ ಇಲ್ಲ, ಬೆಳಿ ಇಲ್ಲ, ಕಂದಾಯ ಹೆಚ್ಚಿಗೆ ಕೊಡು ಅಂತಂದ್ರೆ ಎಲ್ಲಿಂದ ತಂದ್ ಕೊಡ್ತಾರ್ರಿ? ಆ ಮಂದಿ ಸಂಕಟ ಪಡೋದ್ ನೋಡಿದ್ರ ಕರಳು ಕಿತ್ತು ಬರ್ತೈತಿ. ಮುಚ್ಚ ಬಾಯಿ. ನೀನು ಕುಲಕರ್ಣಿ ಕೈ ಕೆಳಗಿನ ಆಳು ಅನ್ನೋದನ್ನ ಮರ್ತು ನಡ್ಕೋತಾ ಇದ್ಯಾ, ಅವನ ಜೊತೆ ಪುಂಡಾಟಿಕೆ ಮಾಡ್ತಾ ಇದ್ಯಾ. ಸಾಹೇಬ್ರ, ಚಾಡಿ ಮಾತ್ಗ ಬೆಲಿ ಕೊಡ್ಬೇಡ್ರಿ. ರಾಯ, ತಳವಾರ್ನ ಹತ್ರ ತಿಳುವಳಿಕೆ ಹೇಳಿಸ್ಕೊಳ್ಳೋಷ್ಟು ಕೆಳಮಟ್ಟಕ್ಕೆ ನಾನು ಇನ್ನು ಹಿಡಿದಿಲ್ಲ. ಸರ, ನ್ಯಾಯ ಅನ್ಯಾಯ ವಿಚಾರ ಮಾಡಿ ಮಾತಾಡ್ಲಿಕ್ಕ ಕೆಳಗಿನವ ಮ್ಯಾಲ್ನವ ಅಂತ ಏನಿಲ್ರಿ, ಮತಿ ನೆಟ್ಗಿದ್ರೆ ಸಾಕು. ರಾಯ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಸರಿ ತಪ್ಪು ವಿಚಾರ ಮಾಡೋದಿಕ್ಕೆ ಕುಲಕರ್ಣಿ ಇದ್ದಾನೆ, ಅವನ ಮೇಲೆ ನಾನಿದ್ದೀನಿ, ನನ್ನ ಮೇಲೆ ಕಲೆಕ್ಟ್ ಇದ್ದಾರೆ. ಕರೆ ಮಾತ್ ಹೇಳಿದ್ರಿ. ಅದರ ಎಲ್ರು ಅದರ. ಎದಕ್ಕ? ಕುಂಪಣಿಯವರು ಕುಂಪಾಲಿಸ್ಲಿಕ್ಕ, ಮಂದಿ ಸುಖ ದುಃಖಕ್ಕಲ್ಲ. ರಾಯ, ನೀನು ಮಾತಾಡ್ತಾ ಇರೋದು ಸಂಪಗಾವಿ ಮಾಮ್ಲೆದಾರನ ಹತ್ರ ಅನ್ನೋದನ್ನ ಜ್ಞಾಪಕ ಇಟ್ಕೋ. ಸಾಹೇಬ್ರ, ಹೆಣ ಹೊರೋನ್ಗ ಮುಂದಾದ್ರೇನು ಹಿಂದಾದ್ರೇನು ಅನ್ನೋಂಗ ನ್ಯಾಯವಾಗಿ ಮಾತಾಡಕ್ಕ ಯಾರಾದ್ರೇನ್ರಿ? ನೋಡ್ರೆ, ಕರೆ ಮಾತ್ ಹೇಳ್ತೀನಿ. ಮಂದಿ ಹೊಟ್ಟೆ ಉರ್ಸಕೊಂಟ್ರ ನಾ ಸುಮ್ನೆ ಇರಕಿಲ್ಲ. ಮಂದಿ ಇದ್ರ ನೀವು ನಿಮ್ ಅಧಿಕಾರ, ಇಲ್ಲ ಅಂದ್ರೆ ಇಲ್ಲ. ಏ ರಾಯ, ನನ್ನೇ ಎದುರಿಸಿ ಮಾತಾಡ್ತೀಯ? ಬಹಳ ಕೊಬ್ಬಿದ್ಯಾ, ನಿನ್ನ ಕೊಬ್ಬಿಳಿಸ್ತೀನಿ. ಅದು ನಿಮ್ ಮನೆಯಾಗೂ ಬರ್ದಿಲ್ಲ ಬಿಡ್ರೆ. ಏಯ್, ಯಾರಲ್ಲಿ ಈ ಕೊಬ್ಬಿದ ಕುರಿನ ಒಳಗೆ ಹಾಕ್ರೋ. ಹೇಳ್ಕೊಂಡೋಗಿ ಅವನ್ನ. ರಾಯಣ್ಣ, ಕಂದಾಯ ಕಟ್ಟಲ್ಲ ಅಂತೀರೇನ? ಏಯ್ ಬಾರಿಸ್ಲಾ. ಶರಣ್ರಿಪ್ಪ. ಹಾ ಹಾ, ಬಾರವ್ವ ಬಾ. ಎಲ್ಲದಾನ ನಿನ್ ಮಗ ರಾಯ? 3 ದಿನ ಆತು ನನ್ನ ಮಗನ ಮಾರಿ ನೋಡಿ. ಎಲ್ಲದನು ಹೆಂಗದನು? ನಾನ್ ನಿನ್ ಕರ್ಸಿದ್ದು ನಿನ್ ಸಂಕಟ ಕೇಳಕ್ಕಲ್ಲ. ನಿನ್ ಮಗ ತಿಂದ ಕ್ವಾಣ ನಂಗೆ ಅಲ್ಲಿ ಇಲ್ಲಿ ತಿರ್ಗಾಡ್ತಿದ್ರ ಹೊಲದ ಕಂದಾಯನ ಸತ್ತವರಪ್ಪ ಎದ್ ಬಂದ್ ಕೊಡ್ತಾನೆ. ಕೆಂಚಿ, ಹಳೆ ಕೆಂಚಿ. ಲೇ ಭಾಡ್ಯ, ನಾಲಿಗೆ ಬಿಗಿ ಹಿಡಿದು ಮಾತಾಡು. ಬಿಕ್ಕನಾಸಿ. ಏಯ್, ನನ್ನ ಗಂಡ ಸಹಿತ ನನ್ನ ಹೆಸರಿಡ್ದು ಕರೆದಿಲ್ಲ. ನೀನ್ ಯಾವಲ್ಲಿ ಅಡ್ನಾಡಿ ನನ್ನ ಕೆಂಚಿ ಅಂತ ಹೆಸರಿಡ್ದು ಕರೆಯಾಕ? ಊರ್ ಕುಲಕರ್ಣಿಗೆ ಸಿಕ್ಕಂಗ ಮಾತಾಡ್ತಿ. ಹೆಚ್ಚಿಗೆ ಮಾತಾಡಿದ್ರ ಮುಸುಡಿ ಕೆತ್ತೋಗಂಗ್ ಹೊಡಿತೀನಿ. ಲೇ ಬಾಳ್ಯ, ನನ್ನ ಮುಂದೆ ಮಾತಂದಿ ಅಂತ ಉಳ್ಕೊಂಡಿ. ಜರಕಾತ ನನ್ನ ಮಗನ ಮುಂದೆ ಮಾತಂದಿದ್ರ ನಿನ್ನ ಮೈ ಚರ್ಮ ಸುಳಿದು ನನ್ನ ಕಾಲಿಗೆ ಚಪ್ಲಿ ಮಾಡಿಸ್ತಿದ್ದ. ಚಪ್ಲಿ ಚಪ್ಲಿ? ಹಾ, ಚಪ್ಲಿ ಮಾಡಿಸಿದ್ನ? ಚಪ್ಲಿ? ಈಟೊಂದ್ ಸೊಕ್ಕಿರೋ ನಿನ್ನ ಸುಮ್ನೆ ಬಿಡಬಾರ್ದು.
ಈಗಿಂದೀಗಲೇ ಕಂದಾಯ ರೊಕ್ಕ ಕೊಟ್ಟು ಹೋಗು. ಕೊಡಂಗಿಲ್ಲ 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 ಅಂದ್ರೆ ಕೊಡೋ ತನಕ ಡುಬ್ಬದ ಮೇಲೆ ಬೀಸೊಕ್ಕಲ್ಲಿ ಹೇರಿಸ್ತೀನಿ. ಬೀಸೊಕ್ಕಲ್ ಯಾಕೋ? ಮುಗಲ ಹರಿದು ಹೆಗಲ ಮೇಲೆ ಬಿದ್ರು ಬಗಲಿ ಎತ್ತೋ ಕುಲ ಅಲ್ಲ ನಮ್ಮದು. ಛೀ, ಬಿರಂಗಿ ಅವ್ರ ಎಂಜಲ್ ನೆಕ್ಕೋ ನಾಯಿ. ನಿನಗೇನು ಗೊತ್ತ ಮಾನ ಅನ್ನೋದು? ಲೇ ಫಕೀರ, ಕುಲ್ಕರ್ಣಿಯರ ಮೈ ಸುಕ್ಕಿದ್ದೀರ ಈ ಮುದುಕಿ ಬಾಳ ಸೊಕ್ಕ್ಯಾಳ. ಏನ್ ನೋಡ್ತಾ ನಿಂತೀರಾ? ಹೇರ ಡುಬ್ಬದ ಮೇಲೆ ಬೀಸೊಕ್ಕಲ್ಲ. ಯಾರಲ್ಲ ಬರ್ಯೋ ಬರ್ಯ ನನ್ ಮಕ್ಕಳ್ರ, ನಿಮ್ ಪೌರುಷ ಎಷ್ಟ್ ಐತಿ ಅನ್ನೋದನ್ನ ನಾ ನೋಡೇ ಬಿಡ್ತೀನಿ. ಏಯ್, ಹೇರ ಬೀಸೊಕ್ಕಲ್ಲ. ಏಯ್, 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 ಏಯ್. ಕುಲ್ಕರ್ಣಿ, ಇದು ನಿನ್ನ ಅತಿ ಆತು. ಕೈಯಾಗ ಅಧಿಕಾರ ಐತೆ ಅಂತ ಪಾಳಿಗಾರಿಕೆ ಮಾಡ್ತಿ. ಪಾಳಿಗಾರಿಕೆ ರೀ ಗೌಡ್ರ, ಹೋಗ್ ಅದಮ್ಕೊಂಡ್ ಕುಂದ್ರಿ. ಬಂದ್ಬಿಟ್ರು ಊರ್ ಉದ್ಧಾರ ಮಾಡೋರಂಗ. ಒಂದ್ ಹೆಂಡತಿ ಪಕ್ಕದಾಗ ಮಲಗೆದ್ ಬಂದಂಗಲ್ರಿ ಗೌಡ್ಕಿ ಅಂದ್ರ. ಗತ್ನ್ಯಾಗ ಮಾಡ್ಬೇಕ್ರಿ, ಗತ್ನ್ಯಾಗ. ಗೌಡ ಅಂದ್ರ ಮಂದಿ ಗಡಗಡ ನಡಗಂಗಿರ್ಬೇಕು, ತೌಡ್ ತಿಂದಂಗಿರ್ಬಾರ್ದು. ಮಂಗ್ಯ, ಏ ಕುಲ್ಕರ್ಣಿ, ದೇಶದ ಸಲುವಾಗಿ ರಕ್ತ ಕೊಟ್ಟು ಮಂತನಕ್ಕ ಇದೊಂದು ಅವಮಾನ ಮಾಡ್ತೀಯಲ್ಲ, ನೀ ಹಾಳಾಗೋಕ್ಕಿಯ. ಊರ್ ಗೌಡಂಗ ಮರ್ಯಾದೆ ಇಲ್ಲಿರೋ ಜಾಗದಾಗ ನಾ ಎದಕ್ಕೋ ಗೌಡ್ಕೆ ಮಾಡ್ಲಿ? ಬೆಲೆ ಇಲ್ಲದಿ ಗೌಡ್ಕಿ ಯಾವನಿಗೆ ಬೇಕಾಗೈತಿ? ಅದನ್ನ ನೀನ ಇಟ್ಕೋ ಮಗನ. ಲೇ ಬಾಲ್ಯ, ಪಾಪ ಬಾರೋ ಬಿಚ್ಕತ್ತಿ, ನೀವೊಬ್ಬ ಕಮ್ಮಿ ಇದ್ದಿ ಬಾ. ಲೇ ಆರಾಮ್ ಕೋರ್ ಮಗನ, ವಯಸ್ಸಾದ ನನ್ ಚಿಗವನ್ ದುಬ್ಬದ ಮೇಲೆ ಬೀಸೋ ಕಲ್ಲು ಇರ್ತೀನ್ಲಿ ಅಡ್ಸಿ ಮಗನ. ಕಂದಾಯದ ರೊಕ್ಕ ಸಂದಾಯ ಮಾಡ್ಲಿಲ್ಲ ಅಂದ್ರ ನಾ ಯಾರು ನೋಡಂಗಿಲ್ಲ. ನಿನ್ ಚಿಗವಾದ್ರೇನು ಹಡದವಾದ್ರೇನು ನನ್ಗೆಲ್ರು ಒಂದ. ಲೇ ನಾಲ್ಕು ಬಾಲ್ಯ, ಕಂದಾಯದ ರೊಕ್ಕಕ್ಕ ಜಾಮೀನು ನಾನ್ ಇಲ್ತೀನಿ. ಒಂದು ತೆಗ್ಸೋ ಬೀಸ ಕಲ್ನ. ಚಂದ ಬಸ್ಸು, ನೀ ಜಾಮೀನ್ ಆಗ್ಬೇಡ. ಚಲು ಮಾತಾಗ್ ತೆಗೆದ್ರೆ ಚಲು ಇರ್ತಿ, ಇಲ್ಲ ಅಂದ್ರ ನಿನ್ನ ಕಡ್ದು ಹೆಡಗಿ ತುಂಬ್ತೀನಿ ಮಗನ. ತೆಗಿಲ್ಲ ಚಿಗವ, ಚಂದ ಬಸ್ಸು, ಚಿಗವ. ನನ್ನ ಮಗ ರಾಯಣ್ಣ ಬರ್ಲಿ, ನಿನ್ನ ಚೆಂಡು ಹೊಡಿಸ್ತೀನಲ್ಲೇ, ನಿನ್ನ ಚೆಂಡು ಹೊಡಿಸ್ತೀನಿ. ನಿನ್ನ ಮಾರಿ ಮಣ್ಣಾಗಡಗಲಿ, ನಿನ್ನ ಹಾಳಾಗಿ ಹೋಗು, ನಿನ್ನ ಚೆಂಡು ಹೊಡಿಸ್ತೀನಿ, ನಿನ್ನ ಚೆಂಡು ಹೊಡಿಸ್ತೀನಿ. ಹಿಂಗೆಲ್ಲ ಆತಪರಾಯಣ. ಜೈಲಾಗಿದ್ದೀನಿ, ಇಲ್ಲ ಅಂದಿದ್ರ ಕುಲ್ಕರ್ಣಿ ತಲಿ ತೆಗೆದು ಅಕ್ಸಿ ಬಾಗ್ಲಿಗೆ ನೇತಾಕ್ತಿದ್ದಿ. ನಾ ಜಾಮೀನ್ ಕೊಟ್ಟಿನಿ, ನಿನ್ ಬಿಡುಗಡೆ ಆಗ್ತದ. ಬಹಳ ಉಪಕಾರ ಆತ್ರಿ ಗೌಡ್ರೆ. ಲೋರಾಯ, ಮೇಲ್ಗಿರಿ ರಂಗನಗೌಡ್ರು ನಿನಗೆ ಜಾಮೀನ್ ಕೊಟ್ಟಿದ್ದಾರೆ ಅಂತ ಬಿಟ್ಟಿದ್ದೀನಿ. ಬಿಡುಗಡೆ ಆಗಿದೆ, ಇಲ್ಲಿಗೆ ಎಲ್ಲ ಮುಗೀತು ಅಂತ ತಿಳ್ಕೊಂಡಿದ್ಯಾ? ನೀನಿನ್ನು ಆರೋಪಿ ಅನ್ನೋದನ್ನ ಮರಿಬೇಡ. ಯಾವಾಗ ಬೇಕಾದ್ರೂ ನಿನ್ನ ಒಳಗ್ ಹಾಕ್ಬೋದು. ಇನ್ಮೇಲಾದ್ರೂ ನೆಟ್ ಚಾಕ್ರಿ ಮಾಡ್ಕೊಂಡು ಬಿದ್ದಿರು. ಅದು ಬಿಟ್ಟು ರೈತರ ಪರ ನಿಂತ್ಕೊಂಡು ಅದು ಇದು ಅಂತ ಎಗರಾಡಿ ಕುಲ್ಕರ್ಣಿ ತಂಟೆಗೇನಾದ್ರೂ ಹೋದ್ರೆ ಸಾಯೋ ತನಕ ಜೈಲಲ್ಲಿ ಕೊಳಿಬೇಕಾಗುತ್ತೆ. ಹುಷಾರ್ ಮಾಮಲೆದಾರ. ನ್ಯಾಯ ಅನ್ಯಾಯ ವಿಚಾರ ಮಾಡ್ದ ಅಲ್ಲಂಡ ಬಾಳಿನ ಮಾತ್ ಕೇಳಿ ಹೊಂಚಾಕಿ ಸಂಚು ಮಾಡಿ ನನ್ನ ಮೋಸದಿಂದ ಜೈಲ್ಗೆ ಹಾಕಿದ್ ನಿನಗ ದಬ್ಬಾಳಿಕೆ ನಡೆಸ್ತಿರೋ ಏನೇನ್ ಕಚೇರಿಗ ಬೆಂಕಿ ಹೋಗಿದ್ದಿಲ್ಲ. ಕಿತ್ತೂರ್ನ ಕುಂಪಣಿ ಸರ್ಕಾರ ಆಳ್ತಾ ಇದ್ದ ಅನ್ನೋ ದಿಮಾಕ ನಿಮ್ಗ. ಹೆಚ್ಚಿನ ಕಂದಾಯ ಸಂದಾಯ ಆಗ್ತಾ ಇಲ್ಲ ಅಂತ ಹಳ್ಳಿ ಮಂದಿಗೆ ತ್ರಾಸ್ ಕೊಡ ಕುಲ್ಕರ್ಣಿನ ಉಳ್ಸಕ್ಕಿಲ್ಲ. ಕಿತ್ತೂರ್ನ ದಾಸ್ಯದಿಂದ ವಿಮುಕ್ತಿಗೊಳಿಸದ ನನ್ನ ಗುರಿ, ಅದ ನನ್ನ ಮಂತ್ರ, ಅದ ನನ್ನ ಸಂಕಲ್ಪ. ಬಾಳ್ಯ ರಾಯಣ 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 ಊರಿನ ಕುಲಕರ್ಣಿಯರಂದ್ರ ಊರಿಗೆ ತಂದೆ ತಾಯಿ ಇದ್ದಂಗಪ್ಪ.
ರಾಯಣ್ಣ, ನಾವು ಅವ್ರ ಕೈ ಕೆಳಗಿನ ಚಾಕ್ರಿದಾರು. ಅವ್ರು ಹೇಳ್ದಂಗ್ ಕೇಳ್ಬೇಕು. ವೈನಿ, ಅಭಿಮಾನ ಮಾರ್ಕೊಂಡು ಮರ್ಯಾದೆ ಕಳ್ಕೊಂಡು ಬಾಳ್ವಿ ಮಾಡೋ ಮನ್ಸು ನನಗಿಲ್ಲ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ. ನೀ ಸುಮ್ಕಿರಪ್ಪ. ಗುಲಾಮರ ಜೊತೆ ಯಾಕೆ ಮಾತಾಡ್ತಿ? ಆ ಕುಲಕರ್ಣಿನ ಒಂದ್ ಕೈ ನೋಡೇ ಬಿಡೋಣ. ಕಾಕ, ನಾನು ಬರ್ತೀನಿ. ಆ ಲಂಡ ಬಾಳ್ಯನ ಉಳಿಸಬೇಡಪ್ಪ, ಕಡ್ದು ಹಾಕು. ರಾಯಣ್ಣ, ಅವನ ಕಾಲದಾಗ ರೈತರು ಉಳಿಯೋದು ಬಹಳ ತ್ರಾಸ ಆಗೈತಿ. ಆ ಕುಲಕರ್ಣಿನ ಸಾಯಿಸ್ಬಿಡು ರಾಯಣ್ಣ. ಲೇ ಲಂಡ ಬಾಳ್ಯ, ಲೇ ಕುಲಕರ್ಣಿ, ನಾನ್ ನಿನ್ ಕಡಿಲಿಕ್ ಬಂದಿದ್ನಾ? ಯಾಕೆ ಸುಳ್ಳು ಹೇಳಿ ನನಗ ಜೈಲಿಗೆ ಸೇರಿಸ್ದಿ? ನಾ ಇಲ್ದಿದ್ ವೇಳ ಆಗ ನಮ್ಮವ್ವನ್ ಡುಬ್ಬದ ಮ್ಯಾಲ ಬೀಸೋ ಕಲ್ ಯಾಕೆ ಏರಿಸ್ದಿ? ರಾಯಣ್ಣ, ಎಲ್ಲಾ ಹೆಣ್ಣು ಜಾತಿಗೂ ಅಣ್ಣ ಅದಿ. ನನ್ನೊಬ್ಳಿಗಿಲ್ಲೇನ? ಅವ್ರ ತಪ್ಪನ ಹೊಟ್ಟೆಯಾಗ ಹಾಕೊಂಡು ನನ್ ಮಾಂಗಲ್ಯ ಭಾಗ್ಯ ಉಳಿಸಣ್ಣ. ನನ್ ಮಾಂಗಲ್ಯ ಭಾಗ್ಯ ಉಳಿಸು. ಲೇ ಕುಲಕರ್ಣಿ, ನಿನ್ ಹೆಂಡತಿ ಪುಣ್ಯದಿಂದ ಇವತ್ ನೀ ಉಳ್ದಿದ್ದಿ. ಇನ್ ಮುಂದೆ ಒಳ್ಳೆ ಬುದ್ಧಿ ಕಲ್ತು ಬದುಕಿದ್ರ ಬದುಕ್ತಿ, ಇಲ್ಲ ಅಂದ್ರ ಸಾಯ್ತಿ ಮಗನ. ಆತಪ್ಪ, ಹೇಳ್ದಾಗ ಮಾಡ್ತೀನಿ.